ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಇದು ಗಾಯತ್ರಿ ಮಂತ್ರ, ವಿಶ್ವಾಮಿತ್ರ ಗಾಯತ್ರಿ. ಓಂ ಆದಮೇಲೆ ಸ್ವಲ್ಪ ಸ್ಪೇಸ್ ಕೊಡಬೇಕು. ಮುಂದೆ ವ್ಯಾಹೃತಿ ಭೂರ್ಭುವಸ್ವಃ ಅಂತ 3 ವ್ಯಾಹೃತಿಗಳನ್ನು ಹೇಳಿ ಮತ್ತೆ ಒಂದು ಸ್ವಲ್ಪ ನಿಲ್ಲಬೇಕು. ತತ್ಸವಿತುರ್ವರೆಣ್ಯಂ ಅಂತ ಹೇಳಿ ಮತ್ತೆ ನಿಲ್ಲಬೇಕು. ಭರ್ಗೋ ದೇವಸ್ಯ ಧೀಮಹಿ ಅಂತ ಹೇಳಿ ಮತ್ತೊಮ್ಮೆ ನಿಲ್ಲಬೇಕು. ಕೊನೆಗೆ ಧಿಯೋ ಯೋನ ಪ್ರಚೋದಯಾತ್ 5 ಕಡೆಗೆ ಅದನ್ನು ನಿಲ್ಲಿಸಬೇಕು ಅಂತ ಅದರ ಅರ್ಥ. ಈ ಎಷ್ಟು ಜಪ ನಾವು ಮಾಡಿದ್ದೀವಿ ಅಂತ ಅನ್ನೋದನ್ನ ಎಣಿಸಬೇಕು. ಮತ್ತು ಅದು ಕೂಡ ಬೆರಳುಗಳಿಂದ ಅಲ್ಲಿರುವಂಥ ಗೆರೆಗಳಿಂದಲೇ ಆಗಬೇಕಂತ. ನಮ್ಮ ಉಂಗುರದ ಬೆರಳೇನಿದೆ, ಆ ಉಂಗುರದ ಬೆರಳು ಅಥವಾ ಅನಾಮಿಕಾ ಬೆರಳು ಅದರ ನಡುವಿನ ಗೆರೆಯಿಂದ ಪ್ರಾರಂಭ ಮಾಡಬೇಕು. ಮುಂದೆ ತೋರ್ಬೆರಳಿನ ಬುಡದ ಗೆರೆಯವರೆಗೆ ಪ್ರದಕ್ಷಿಣಾಕಾರವಾಗಿ ಅದನ್ನು ಎಣಿಸ್ತಾ ಹೋದರೆ ಒಟ್ಟು 10 ಆಗ್ತದೆ. ಕೆಲವರು ಈ ನಮ್ಮ ಉಂಗುರ ಬೆರಳು ಅಥವಾ ಅನಾಮಿಕಾ ಬೆರಳಿನ ನಡುಗೆರೆಯಿಂದ ಪ್ರಾರಂಭ ಮಾಡದೇನೆ ಬುಡದಿಂದ ಪ್ರಾರಂಭ ಮಾಡ್ತಾರೆ. ಅಲ್ಲಿಂದ ಪ್ರಾರಂಭ ಮಾಡಿದರೆ ಅದು ತೋರ್ಬೆರಳಿನ ತರ್ಜನಿಯ ಬುಡಕ್ಕೆ ನಿಲ್ಲೋದಿಲ್ಲ. ನಮ್ಮ ನಡು ಬೆರಳಿನ ಬುಡದ ಗೆರೆಯವರೆಗೆ ಪ್ರದಕ್ಷಿಣಾಕಾರವಾಗಿ 10 ಅಂತ ಎಣಿಸ್ತಾರೆ. ಹಾಗೆ ಎಣಿಸಿದ್ರೂ ಕೂಡ ಅದು ಒಂದು ಪದ್ಧತಿಯೇ. ಅಂತೂ ಈ ಒಟ್ಟಾರೆ ಗೆರೆಗಳ ಮಾಲೆ ಇದೇನಿದೆ ಸ್ವಾಭಾವಿಕವಾದಂತಹ ಜಪಮಾಲ. ಇದು ಯಾಜ್ಞವಲ್ಕ್ಯರ ಮಾತು ಅಂತ ಹೀಗೆ ಕೇಳಿ ಬರ್ತದೆ. ಇತರ ಮಂತ್ರಗಳನ್ನು ಜಪಿಸಬೇಕಾದ್ರೆ ಜಪಮಾಲ ಇಟ್ಕೊಂಡಿರಬೇಕು. ಆದರೆ ಗಾಯತ್ರಿ ಮಂತ್ರಕ್ಕೆ ಮಾತ್ರ ಈ ಸ್ವಾಭಾವಿಕವಾದಂತಹ ಜಪಮಾಲ ಅಂದರೆ ಕೈ ಬೆರಳುಗಳ ಗೆರೆಗಳೇನಿವೆ ಇದೇ ಆಗಬೇಕು ಅಂತ ಸದಾಚಾರ ಸ್ಮೃತಿಯ ವ್ಯಾಖ್ಯಾನ ಇತ್ಯಾದಿ ಕಡೆಗಳಲ್ಲಿ ಕಂಡು ಬರ್ತದೆ. ಸತ್ಸಂಪ್ರದಾಯನೂ ಹಾಗೆ ಕಂಡು ಬರ್ತದೆ. ಬೆಳಿಗ್ಗೆ ಈ ಗಾಯತ್ರಿಯನ್ನು ಜಪಿಸುವಾಗ ನಾಭಿಗೆ ಮನುಷ್ಯನ ಹೊಕ್ಕಳಿನ ಎದುರಾಗಿ ಮೇಲ್ಮುಖವಾಗಿ ಕೈಯನ್ನು ಇಟ್ಕೊಂಡಿರಬೇಕು, ನಮ್ಮ ಅಂಗೈಯನ್ನು. ಮಧ್ಯಾಹ್ನ ಎದೆಗೆ ಎದುರಾಗಿ ಅಡ್ಡವಾಗಿ ಇಟ್ಕೊಳ್ಬೇಕು. ಸಾಯಂಕಾಲದಲ್ಲಿ ಮುಖಕ್ಕೆ ಎದುರಾಗಿ ಕೆಳಮುಖವಾಗಿ ಇಟ್ಟುಕೊಂಡು ಗಾಯತ್ರಿಯನ್ನು ಜಪಿಸಬೇಕು. ಮತ್ತೆ ಅದನ್ನ ಬಟ್ಟೆಯಿಂದ ಮುಚ್ಚಿಕೊಂಡಿರಬೇಕು. ಎಷ್ಟು ಸಂಖ್ಯೆಯಿಂದ ಜಪ ಮಾಡ್ತೀವಿ ಅಂತ ಅನ್ನೋದು ಯಾರಿಗೂ ಕೂಡ ತಿಳಿಯುವಂತಿರಬಾರದು ಅಂತ ಅದರ ಉದ್ದೇಶ. ಮನುಷ್ಯ ಧರ್ಮ, ಆತನ ಜಪ, ದಾನ ಇತ್ಯಾದಿ ಎಲ್ಲವನ್ನೂ ಕೂಡ ಗುಪ್ತವಾಗಿ ಮಾಡಬೇಕು. ಅದು ಯಾರಿಗೂ ಕೂಡ ತೋರುವಂತೆ ಇರಬಾರದು. ತಾನಿಷ್ಟು ಮಾಡಿದ್ದೇನೆ ಅಂತ ಜನರಿಗೆ ತೋರಿಸ್ಕೊಳ್ಳುವಂಥ ಹುಚ್ಚು ತನಗೆ ಬರಬಾರದು ಅಂತ ಹೀಗೆಲ್ಲ ಅದರ ಉದ್ದೇಶಗಳು. ಜಪ ಮುಗಿದ ಬಳಿಕ ಮತ್ತೆ ಪ್ರಾಣಾಯಾಮ, ಕರನ್ಯಾಸ, ಅಂಗನ್ಯಾಸ ಮತ್ತೆ ಧ್ಯಾನ ಮತ್ತು ಕೊನೆಯದಾಗಿ ಅನೇನ ಗಾಯತ್ರಿ ಮಂತ್ರ ಜಪತರ್ಪಣೆಯನ್ನು ಭಗವಾನ್ ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತ ಸವಿತೃನಾಮಕ ಲಕ್ಷ್ಮೀನಾರಾಯಣ ಪ್ರಿಯತಾಂ ಸುಪ್ರೀತೋ ಭವತು ಶ್ರೀಕೃಷ್ಣಾರ್ಪಣಮಸ್ತು ಅಂತ ಹೇಳಬೇಕು. ಗಾಯತ್ರಿ ಜಪವನ್ನ ಬೆಳಿಗ್ಗೆ ಮಾಡುವಾಗ ಸೂರ್ಯೋದಯಕ್ಕಿಂತ ಮೊದಲು ಮಾಡಬೇಕು. ಆವಾಗ ನಿಂತ್ಕೊಂಡಿರಬೇಕು. ಆನಂತರ ಜಪಿಸುವುದಾದರೆ ಕೂತ್ಕೊಂಡು ಕೂಡ ಮಾಡಬಹುದು. ಆಸೂರ್ಯ ದರ್ಶನಾತ್ ತಿಷ್ಠೇತ್ ತತಸ್ತು ಉಪವಿಷೇತವಾ ಅಂತ ಕೇಳಿ ಬರ್ತದೆ. ಸದಾಚಾರ ಸ್ಮೃತಿಯಲ್ಲಿ ಇದು 8, 9 ಇತ್ಯಾದಿ ಶ್ಲೋಕಗಳಲ್ಲಿ ಇದು ಕೇಳಿ ಬರ್ತದೆ. ಅರ್ಕಮಂಡಲಗಂ ವಿಷ್ಣುಂ ಧ್ಯಾತ್ವೈವ ತ್ರಿಪದೀಂ ಜಪೇತ್
ಸಹಸ್ರ ಪರಮಾಂ ದೇವೀಂ ಶತಮಧ್ಯಾಂ ದಶಾವರಾಂ ಅಂತ 7ನೇ ಶ್ಲೋಕ ಸದಾಚಾರ ಸ್ಮೃತಿಯಲ್ಲಿ. ಸೂರ್ಯಮಂಡಲದಲ್ಲಿರುವಂತಹ ಗಾಯತ್ರಿಯಿಂದ ಪ್ರತಿಪಾದ್ಯವಾದಂತಹ ಭಗವಂತನ ರೂಪವನ್ನು ಚಿಂತಿಸಬೇಕು. ಸಹಸ್ರ ಪರಮಾಂ ದೇವೀಂ ಶತಮಧ್ಯಾಂ ದಶಾವರಾಂ, ಗರಿಷ್ಠ 1000 ಜಪ ಮಾಡಬಹುದು ಒಂದು ಹೊತ್ತಿಗೆ. ಮತ್ತೆ ಶತಮಧ್ಯಾಂ ಕನಿಷ್ಠ ಅಂದ್ರೆ 100 ಮಾಡುವುದು ಕನಿಷ್ಠ, 100 ಮಾಡುವುದು ಮಧ್ಯಮ, ಅತ್ಯಂತ ಕನಿಷ್ಠ ಅಂದ್ರೆ 10 ಆದರೂ ಮಾಡಬೇಕು. ದಶ ಅವರಾಮ್ ಅಂತ ವರ್ಣನೆ ಮಾಡಿದ್ದಾರೆ. ಹೀಗೆ 1000 ಮಾಡುವುದು ಅತ್ಯಂತ ಶ್ರೇಷ್ಠ, 100 ಮಾಡುವುದು ಮಧ್ಯಮ, 10 ಮಾಡುವುದು ಕನಿಷ್ಠ ಅಂತ ಅದರ ತಾತ್ಪರ್ಯ. ಸದಾಚಾರ ಸ್ಮೃತಿಯಲ್ಲಿ ಆಚಾರ್ಯರ ಮಾತಿದು. ಆಸೂರ್ಯ ದರ್ಶನಾತ್ ತಿಷ್ಠೇತ್, ಸೂರ್ಯೋದಯ ಆಗುವ ಮುಂಚೆನೆ ಸ್ನಾನ ಮಾಡಿರಬೇಕು ಸಾಧಕ, ಬ್ರಾಹ್ಮ ಮುಹೂರ್ತದಲ್ಲಿ ಎದ್ದು. ಆವಾಗಲೇ ಸಂಧ್ಯಾವಂದನ ಇತ್ಯಾದಿಗಳನ್ನು ಪ್ರಾರಂಭ ಮಾಡಿ ಅರ್ಘ್ಯ ಕೊಟ್ಟು ಸೂರ್ಯೋದಯ ಆಗುವವರೆಗೆ ನಿಂತು ಗಾಯತ್ರಿ ಜಪಿಸಬೇಕು. ಅನಂತರ ಕೂತ್ಕೊಂಡು ಗಾಯತ್ರಿ ಜಪ ಮಾಡಬಹುದು, ಆಮೇಲೆ ಮಾಡುವ ಪ್ರಸಂಗ ಬಂದಾಗ. ಪ್ರಾತಃ ಕಾಲದ ಸಂಧ್ಯಾವಂದನೆಯನ್ನು ನಕ್ಷತ್ರ ಇರುವಾಗಲೇ ಮಾಡಬೇಕು, ಅರ್ಥಾತ್ ಇನ್ನು ಸೂರ್ಯೋದಯ ಆಗೋಕ್ಕಿಂತ ಮುಂಚೆನೆ. ಉತ್ತರಾಂ ಸದಿವಾಕರಾಂ, ಸಾಯಂಕಾಲದ ಸಂಧ್ಯಾವಂದನೆಯನ್ನ ಸೂರ್ಯ ಇರುವಾಗಲೂ ಮಾಡಬೇಕು, ಸೂರ್ಯ ಇದ್ದಾಗಲೇ, ನಕ್ಷತ್ರ ಮೂಡುವುದಕ್ಕಿಂತ ಮುಂಚೆನೆ. ಉತ್ತರಾಂ ಉಪವಿಶ್ಯೈವ, ಸಾಯಂಕಾಲ ಮಾಡುವಾಗ ಕೂತ್ಕೊಂಡೇ ಮಾಡಬೇಕು, ಮೌನದಿಂದ ಈ ಗಾಯತ್ರಿಯನ್ನು ಜಪಿಸಬೇಕು. ಇಲ್ಲೇ ಈ ಧ್ಯೇಯ ಸದಾ ಸವಿತ್ರಮಂಡಲ ಮಧ್ಯವರ್ತಿ ನಾರಾಯಣ ಸರಸಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯವಪುಹು ಧೃತಶಂಖಚಕ್ರ ಅಂತ ಶ್ಲೋಕ. ಇದು ನರಸಿಂಹ ಪುರಾಣದ್ದು ಸದಾಚಾರ ಸ್ಮೃತಿಯಲ್ಲಿ ಇಲ್ಲಿ ಬಂದಿದೆ. ಮತ್ತೆ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಕೂಡ ಆಚಾರ್ಯರು ಈ ಶ್ಲೋಕವನ್ನ ಉದ್ಧರಿಸಿದ್ದಾರೆ. ಗಾಯತ್ರಿ ಜಪವನ್ನ ಒಟ್ಟಾರೆ ಸಂಧ್ಯಾವಂದನವನ್ನೇ ಮನೆಯಲ್ಲಿ ಮಾಡುವುದಕ್ಕಿಂತ ದನದ ಕೊಟ್ಟಿಗೆಯಲ್ಲಿ ಮಾಡುವುದು 10 ಪಟ್ಟು ಹೆಚ್ಚು ಫಲದಾಯಕ. ತೀರ್ಥಕ್ಷೇತ್ರಗಳ ಸನ್ನಿಧಾನದಲ್ಲಿ, ಬಾವಿ, ನದಿ ಮೊದಲಾದವುಗಳ ಸನ್ನಿಧಾನದಲ್ಲಿ ಮಾಡುವುದು 1000 ಪಾಲು ಹೆಚ್ಚು ಶ್ರೇಷ್ಠ. ಎಲ್ಲದಕ್ಕಿಂತ ಮುಖ್ಯವಾಗಿ ಎಲ್ಲಿ ಭಗವಂತನ ಸನ್ನಿಧಾನ ಇರ್ತದೆ, ಶಾಲಗ್ರಾಮ ಇತ್ಯಾದಿಗಳ ಸನ್ನಿಧಾನ ಇರ್ತದೆ, ಅರ್ಥಾತ್ ನಮ್ಮ ಮನೆಯ ದೇವರ ಪೀಠ, ಅದರ ಎದುರುಗಡೆನೆ ಕೂತ್ಕೊಂಡು ಮಾಡುವುದು ಯೋಗ್ಯವೇ. ಇದೆಲ್ಲ ಸದಾಚಾರ ಸ್ಮೃತಿಯ ವ್ಯಾಖ್ಯಾನಗಳಲ್ಲಿ ಶ್ರೀನಿವಾಸ ತೀರ್ಥರು ತಿಳಿಸಿರುವಂತಹ ಕೆಲವು ವಿಷಯ. ಮನಸ್ಸಿನಲ್ಲೇ ಗಾಯತ್ರಿಯನ್ನ ಜಪಿಸಬೇಕು, ಅದಕ್ಕೆ ಶ್ರೇಷ್ಠವಾದ ಫಲ ಇದೆ. ಮೆಲ್ಲಗೆ ಉಚ್ಚರಿಸಿದರೆ ಸ್ವಲ್ಪ ಇನ್ನೂ ಕಡಿಮೆ ಫಲ, ಗಟ್ಟಿಯಾಗಿ ಉಚ್ಚರಿಸಿಬಿಟ್ರೆ ಇನ್ನೂ ಫಲ ಕಡಿಮೆ. ಅಕಾರಸ್ಯ ತಥಾ ಉಪಾಂಶೋಹೋ, ಉಪಾಂಶು ಉಚ್ಚಾರ ಮಾಡಿದ್ರೆ ಅಕಾರವನ್ನ, ಇದು ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಬರುವಂತಹ ಮಾತು. ಅಭಿಮಾನಿ ಮಾರುತಃ ತಥಾ ಉಚ್ಚೈಹಿ ಉಚ್ಚರಿತಸ್ಯ ಅಕಾರಸ್ಯ ಅಭಿಮಾನಿನಿ ಭಾರತಿ. ಜೋರಾಗಿ ಉಚ್ಚರಿಸಿದ ಅಕಾರಕ್ಕೆ ಭಾರತೀ ದೇವಿ ಅಭಿಮಾನಿನಿ, ಮೌನವಾಗಿ ರಹಸ್ಯವಾಗಿ ಉಚ್ಚರಿಸಿದಂತಹ ಅಕಾರಕ್ಕೆ ಮುಖ್ಯ ಪ್ರಾಣ ಅಭಿಮಾನಿ ಅಂತ ಕಂಡು ಬರ್ತದೆ. ಅಕಾರದ ವಿಸ್ತಾರವೇ ಓಂಕಾರ, ಆ ಓಂಕಾರದ ವಿಸ್ತಾರವೇ ವ್ಯಾಹೃತಿಗಳು, ಮುಂದೆ 3 ಪಾದಗಳಿಂದ ಕೂಡಿದಂಥ ಗಾಯತ್ರಿ, ವೇದ ಮಂತ್ರ ಇತ್ಯಾದಿ ಎಲ್ಲವೂ ಕೂಡ. ಆದ್ರಿಂದ ಈ ಗಾಯತ್ರಿಯನ್ನು ಕೂಡ ಮೌನವಾಗಿ ಉಚ್ಚರಿಸಿದ್ರು, ಮನಸ್ಸಿನಲ್ಲೇ ಜಪಿಸಿದರೆ ಅತ್ಯಂತ ಶ್ರೇಷ್ಠ ಫಲ ಅಂತ ಹೇಳ್ತಾರೆ. ಶ್ರೀನಿವಾಸ ತೀರ್ಥರ ಅಭಿಪ್ರಾಯದಂತೆ ಸದಾಚಾರ ಸ್ಮೃತಿಯ ವ್ಯಾಖ್ಯಾನದಲ್ಲಿ ವೇದ ಮಾತಾತೃ ಗಾಯತ್ರಿ ವೇದ ಪರ್ವಸು ಗೀಯತೆ ಪರ್ವಭಿಶ್ಚ ಜಪೈನಿತ್ಯಂ ನಮಾಲಾಭಿ ಕಥಂಚನ. ಪ್ರಮಾಣ ಶ್ಲೋಕಗಳು ನಾನಾ ಥರ ಕಂಡು ಬರ್ತವೆ. ತುಳಸಿ ಮಾಲೆ ಮೊದಲಾದವುಗಳನ್ನು ಉಪಯೋಗ ಮಾಡಬಾರದು, ಹೊರತು ಬೆರಳಿನ ಗಿಣ್ಣುಗಳ ಮೂಲಕವೇ ಗಾಯತ್ರಿಯನ್ನು ಎಣಿಸಬೇಕು ಅಂತ. ಮತ್ತು ಬೇರೆ ಕೆಲವು ಪ್ರಮಾಣಗಳಿವೆ. ತುಳಸಿ ಕಾಷ್ಠಮಣಿಭಿ ನಿರ್ಮಿತಾಂತು ಪ್ರಯತ್ನತಃ ಗಾಯತ್ರಿ ಆದಿ ಜಪಂ ಕುರಿಯಾತ್ ಅನ್ಯಥಾ ನಿರಯಂ ವ್ರಜೇತ್.
ತುಳಸಿ ಮಾಲೆಯನ್ನು ಇಟ್ಕೊಂಡೇ ಆ ತುಳಸಿ ಮಾಲೆಯನ್ನು ಎಣಿಸ್ತಾನೆ ಗಾಯತ್ರಿ ಜಪ ಮಾಡಬೇಕು ಅಂತಲೂ ಮಾತು ಕೇಳಿ ಬರ್ತದೆ. ಹಾಗಾದರೆ ಅವೆರಡರ ವಿರೋಧ ಪರಿಹಾರ ಮಾಡುವುದು ಹೇಗೆ? ವಿಶ್ವಾಮಿತ್ರ ಗಾಯತ್ರಿಯನ್ನು ಬೆರಳುಗಳಿಂದಲೇ ಮಾಡಬೇಕು, ಎಣಿಸಬೇಕು. ಬ್ರಹ್ಮ ಗಾಯತ್ರಿಯನ್ನ ಈ ಹಿಂದಿನ ಭಾಗದಲ್ಲಿ ಅದು ನೋಡಿದ್ದೇವೆ, ಅದನ್ನ ತುಳಸಿ ಮಣಿಯಿಂದ ಜಪಿಸಬೇಕು ಅಂತ ಶ್ರೀನಿವಾಸ ತೀರ್ಥರು ಅಭಿಪ್ರಾಯ ಪಡ್ತಾರೆ. ಆದರೂ ಕೆಲವರು ವಿಶ್ವಾಮಿತ್ರ ಗಾಯತ್ರಿಯನ್ನು ಕೂಡ ಮಣಿ ಇಟ್ಕೊಂಡೇ ಮಾಡುವುದನ್ನು, ತುಳಸಿ ಮಣಿ ಇಟ್ಕೊಂಡು ಮಾಡುವುದನ್ನು, ಜಪಮಣಿ ಇಟ್ಕೊಂಡು ಮಾಡುವುದನ್ನು ನಾನು ನೋಡಿದ್ದೇನೆ. ಅದ್ರ ಬಗ್ಗೆ ಹೆಚ್ಚಿನ ತೀರ್ಮಾನ ನನಗೂ ಏನು ಹೇಳಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಅಂತ ಅನೇಕ ಸಂಗತಿಗಳು ಶಾಸ್ತ್ರದಲ್ಲಿ ಇದ್ದೇ ಇರ್ತವೆ. ಆದರೂ ಬಹುತೇಕರು ಈ ಗಾಯತ್ರಿ ಜಪವನ್ನ ಕೈಯಿಂದನೇ ಮಾಡ್ತಾರೆ. ತೀರಾ ಕೆಲವರು ಮಾತ್ರ ಅದನ್ನು ಬೆರಳಿಂದ ಮಾಡುವುದನ್ನು ನೋಡಿದ್ದೇನೆ. ಕೃಷ್ಣಾಚಾರ್ಯ ಸ್ಮೃತಿ ಮುಕ್ತಾವಲಿ ಇತ್ಯಾದಿಗಳನ್ನು ಗಮನಿಸಿದಂತೆ ಈ ಮೇರುಂ ಪ್ರದಕ್ಷಿಣೀಕುರುವನ್ ಅನಾಮಿ ಮೂಲ ಪರ್ವಸು, ನಾವೇನು ಬೆರಳಿನಲ್ಲಿ ಆ ಮಂತ್ರಗಳನ್ನು ಎಣಿಸ್ತೇವಲ್ಲ, ಆ ಥರ ಅದನ್ನು ಜಪ ಮಾಡಿದಾಗ ಅದು ಮೇರು ಪ್ರದಕ್ಷಿಣ ಮಾಡಿದಂತ ಆಗ್ತದಂತೆ ಅಂತ ಕೆಲವರು ಅದನ್ನ ವ್ಯಾಖ್ಯಾನ ಮಾಡ್ತಾರೆ. ಆ ನಮ್ಮ ಉಂಗುರ ಬೆರಳೇನಿದೆ ಅದರ ಎರಡು ರೇಖೆಗಳು ಮೇರು ಅಂತ ಕರೆಸ್ಕೋತವೆ. ಮಧ್ಯಮಾಂಗುಲಿ ಮತ್ತು ಅನಾಮಿಕಾಂಗುಲಿ, ಅದರ ನಡುವಿನ ಎರಡು ಗೆರೆಗಳು, ಅವೆರಡಕ್ಕೆ ಮೇರು ಅಂತ ಹೆಸರು. ಅದನ್ನ ಪ್ರದಕ್ಷಿಣೆ ಮಾಡ್ತಾ ಜಪಿಸಬೇಕು, ಇದು ಉದ್ದೇಶ ಒಟ್ಟಾರೆ. ಮಧ್ಯಮ ಅನಾಮಿಕಾ ಮಧ್ಯಂ ಮೇರುದ್ವಿತಯ ಕಲ್ಪಿತಂ ಮೇರುಂ ಪ್ರದಕ್ಷಿಣೀಕುರುವನ್ ಅನಾಮಿ ಮೂಲ ಪರ್ವತೋ ಆರಭ್ಯ ಮಧ್ಯಮಾ ಮೂಲ ಪರ್ಯಂತಂ ಗಣಯೇತ್ ಕ್ರಮಾತ್. ಅದನ್ನು ಎಣಿಸುವುದರಲ್ಲಿ ಎರಡು ಕ್ರಮ ಇದೆ ಅಂತ ಈಗಾಗಲೇ ನಾನು ಹೇಳಿದೆ. ಆ ಥರ ಅದನ್ನು ಎಣಿಸಿ ಜಪ ಮಾಡುವುದು ರೂಢಿ. ಉಂಗುರು ಬೆರಳಿನ ನಡುವಿನ ಗೆರೆಯಿಂದ ಪ್ರಾರಂಭಿಸಬಹುದು ಅಥವಾ ಅದರ ಕೆಳ ಬೆರಳಿನಿಂದಾದರೂ ಪ್ರಾರಂಭಿಸಬಹುದು. ಅದೇ ಸದಾಚಾರ ಸ್ಮೃತಿಯಲ್ಲೇ ಗಾಯತ್ರ್ಯಾ ತ್ರಿಗುಣಂ ವಿಷ್ಣುಂ ಧ್ಯಾಯನ್ ಅಷ್ಟಾಕ್ಷರಂ ಜಪೇತ್ ಅಂತ 10ನೇ ಶ್ಲೋಕ. ಗಾಯತ್ರಿ ಎಷ್ಟು ಮಾಡಿರ್ತೀವೋ ಅದರ 3 ಪಟ್ಟು ಅಷ್ಟಾಕ್ಷರ ಜಪವನ್ನು ಮಾಡಬೇಕು. ನಾರಾಯಣ ಅಷ್ಟಾಕ್ಷರ ಜಪವನ್ನು 3 ಪಟ್ಟು ಮಾಡಬೇಕು. ನಾರಾಯಣ ಅಷ್ಟಾಕ್ಷರ ಜಪದ ಬಗ್ಗೆ ಮುಂದೆ ಹೇಳ್ತೇನೆ. ಗಾಯತ್ರಿ ಮಂತ್ರ ಅನ್ನುವುದು ಒಟ್ಟಾರೆ ಬ್ರಾಹ್ಮಣತ್ವದ ಸಂರಕ್ಷಣೆಗಾಗಿಯೇ, ಮತ್ತೆ ನಾರಾಯಣ ಅಷ್ಟಾಕ್ಷರ ಮಂತ್ರ ಇರುವುದು ವೈಷ್ಣವತ್ವದ ಸಿದ್ಧಿಗಾಗಿ. ಹೀಗೆ ಮೊದಲು ಬ್ರಾಹ್ಮಣ್ಯ ಮತ್ತೆ ಆ ಬಳಿಕ ವೈಷ್ಣವತ್ವ, ಇವೆರಡರ ಸಿದ್ಧಿಗಾಗಿ ಕನಿಷ್ಠ ಪಕ್ಷ ಈ 2 ಜಪಗಳನ್ನಾದರೂ ಸಾಧಕನಾದರೂ ಮಾಡಲೇಬೇಕು. ಉಳಿದ ಮಂತ್ರಗಳನ್ನು, ಕೃಷ್ಣಾದಿ ಮಂತ್ರಗಳನ್ನು ಮಾಡುವುದು ಶ್ರೇಯಸ್ಕರ. ಅದನ್ನು ಮಾಡದೆ ಹೋದರೆ ಇವೆರಡು ಮಂತ್ರಗಳನ್ನಾದರೂ ನಿತ್ಯ ಜಪಿಸಬೇಕು ಅಂತ ಅದರ ತಾತ್ಪರ್ಯ. ಇದಾದ ಬಳಿಕವೇ ವಾಸುದೇವ ದ್ವಾದಶಾಕ್ಷರ ಇತ್ಯಾದಿ ಮಂತ್ರಗಳನ್ನು ಜಪಿಸಬೇಕು. ಅದು ಅದರ ವಿಧಿ. ಈ ಗಾಯತ್ರಿ ಮಂತ್ರದ ಸ್ಥೂಲವಾದ ಅರ್ಥ ಮತ್ತೆ ಅನ್ವಯ ಹೀಗಿದೆ. ಯಹ ಯಾರು, ನಹ ನಮ್ಮೆಲ್ಲರ, ಧಿಯಃ ಬುದ್ಧಿಗಳನ್ನು, ಪ್ರಚೋದಯಾತ್ ಪ್ರೇರಿಸುತ್ತಾನೋ, ಸವಿತುಹು ಸೃಷ್ಟಿಕರ್ತನಾದ, ದೇವಸ್ಯ ದೇವನಾದ, ತತ್ ಗುಣಪೂರ್ಣವಾದ ಅಥವಾ ವ್ಯಾಪ್ತವಾದ. ತತ್ ಶಬ್ದಕ್ಕೆ 2 ಅರ್ಥ ಆಗಬಹುದು, ಗುಣಪೂರ್ಣ ಮತ್ತು ವ್ಯಾಪ್ತ ಅಂತ ಹೇಳಿ. ವರೇಣ್ಯಂ ಅತ್ಯಂತ ಶ್ರೇಷ್ಠವಾದ, ಭರ್ಗಃ ತೇಜೋಮಯವಾದ ರೂಪವನ್ನು ಧೀಮಹಿ ನಾವು ಧ್ಯಾನಿಸುತ್ತೇವೆ ಅಂತ ಅದರ ತಾತ್ಪರ್ಯ ಒಟ್ಟಾರೆ. ಅಲ್ಲಿ ಸವಿತುಹು, ದೇವಸ್ಯ ಇವೆರಡು ಕೂಡ ಷಷ್ಠಿ ವಿಭಕ್ತಿ ಏಕವಚನದ ರೂಪಗಳು. ವರೇಣ್ಯಂ ಮತ್ತು ಭರ್ಗಃ ಅನ್ನುವುದು ದ್ವಿತೀಯ ವಿಭಕ್ತಿ ಏಕವಚನ. ವರೇಣ್ಯಂ ಅನ್ನುವುದು ಅಕಾರಾಂತವಾದ ಶಬ್ದ, ಅಕಾರಾಂತ ನಪುಂಸಕಲಿಂಗ. ವರೇಣ್ಯಂ ವರೇಣ್ಯೇ ವರೇಣ್ಯಾನಿ ಅಂತ. ಭರ್ಗ ಶಬ್ದ ಸಕಾರಾಂತವಾದ ಶಬ್ದ, ಭರ್ಗಃ ಭರ್ಗಸಿ ಭರ್ಗಾಂಸಿ ಅಂತ ಹೇಳಿ.
ಅಕಾರಾಂತವಾದ ಒಂದು ಭರ್ಗ ಶಬ್ದವೂ ಇದೆ. ಅದು ಬೇರೆ ಪ್ರಸಂಗದಲ್ಲಿ ಅಕಾರಾಂತವಾದ ಶಬ್ದದ ಬಳಕೆ ಕೂಡ ಇದೆ. ಇಲ್ಲಿ ನಾವು ನೋಡುವಂಥದ್ದು ಸಕಾರಾಂತವಾದ ಶಬ್ದ. ಆಚಾರ್ಯರೇ ಇದನ್ನ ಸಯೇವ ಭರ್ಗ ಶಬ್ದಾರ್ಥ ಅಂತ ಅಕಾರಾಂತವಾಗಿ ಪ್ರಯೋಗ ಮಾಡಿದ್ದಾರೆ. ಮತ್ತೆ ಅನುವ್ಯಾಖ್ಯಾನದಲ್ಲಿ ಪ್ರಯೋಗ ಮಾಡಿದ್ದಾರೆ. ಅನುವ್ಯಾಖ್ಯಾನ ನ್ಯಾಯಸುಧಾದಲ್ಲಿ ಯೋ ಭರ್ಗ ಅಂತ ಅಕಾರಾಂತವಾಗಿ ಅದನ್ನು ಭಗವಂತನಿಗೆ ವಿಶೇಷಣವಾಗಿ ಮಾಡಿದ್ದಾರೆ. ಇದೇ ಗಾಯತ್ರಿ ಮಂತ್ರದ ಅರ್ಥವನ್ನ ವರ್ಣನೆ ಮಾಡುವಂಥ ವಿಶ್ವಾಮಿತ್ರನ ಒಂದು ಮಾತು, ವಿಶ್ವಾಮಿತ್ರ ಸ್ಮೃತಿ ಇತ್ಯಾದಿಗಳಿದ್ದಿರಬೇಕದು. ದೇವಸ್ಯ ಸವಿತುಹೋ ತಸ್ಯ ಧಿಯೋ ಯೋನ ಪ್ರಚೋದಯಾತ್ ಭರ್ಗೋ ವರೇಣ್ಯಂ ತದ್ಬ್ರಹ್ಮ ಧೀಮಹಿ ಇತಿ ಅರ್ಥ ಉಚ್ಯತೆ ಅನ್ನುವಲ್ಲಿ ಭರ್ಗ ಅನ್ನುವುದನ್ನ ವರೇಣ್ಯಂ ತದ್ಬ್ರಹ್ಮ ಅನ್ನೋದಕ್ಕೆ ವಿಶೇಷಣ ಮಾಡಿಕೊಂಡಿದ್ದಾರೆ. ಆದ್ರಿಂದ ಅದು ಸಕಾರಾಂತವಾದ ಶಬ್ದ. ಯೋ ದೇವ ಸವಿತಾಸ್ಮಾಕಂ ಧಿಯೋ ಧರ್ಮಾದಿ ಗೋಚರ ಪ್ರೇರಯತ್ ತಸ್ಯ ತದ್ಭರ್ಗ ತದ್ವರೇಣ್ಯಂ ಉಪಾಸ್ಮಹೆ ಅಂತ ಅಗಸ್ತ್ಯರ ವಚನ ಅಂತ ಇನ್ನೊಂದು ಮಾತು ಕೇಳಿ ಬರ್ತದೆ. ಅಲ್ಲೂ ಕೂಡ ತದ್ಭರ್ಗ ಎಂಬುದಾಗಿ ಸಕಾರಾಂತವಾದ ಶಬ್ದದ ಒಂದು ಬಳಕೆ ಕಂಡು ಬರ್ತದೆ. ಈ ಅಗಸ್ತ್ಯ ವಚನ ಇತ್ಯಾದಿ ಮಾತುಗಳೇನಿವೆ ಇವನ್ನೇ ಈ ಪುರಾಣೋಕ್ತವಾದಂತಹ ಗಾಯತ್ರಿ ಅಂತ ಹೇಳುವುದು. ಅನೇಕ ಜನ ಸ್ತ್ರೀಯರು ಕೂಡ ಇದನ್ನ ಪಠನ ಮಾಡ್ತಾರೆ. ಎಲ್ಲರೂ ಕೂಡ ಪಠನ ಮಾಡಬಹುದಾದಂತಹ ಒಂದು ಮಂತ್ರ ಅದು. ಗಾಯತ್ರಿ ಮಂತ್ರದ ಅರ್ಥವನ್ನೇ ಒಳಗೊಂಡದ್ದು, ಆದರೆ ಪುರಾಣದಲ್ಲಿ ಪಠಿತವಾದದ್ದು, ಎಷ್ಟೇ ವ್ಯತ್ಯಾಸ. ಸ್ತ್ರೀಯರು ಉಚ್ಚರಿಸಬಹುದಾದಂತಹ ಈ ಗಾಯತ್ರಿ ಮಂತ್ರದ ಪಾಠ ಧಿಯೋ ಧರ್ಮಾದಿ ಗೋಚರೇ ಅಂತ ಕೆಲವು ಕಡೆ ಇದೆ, ಗೋಚರಃ ಅಂತ ಇನ್ನು ಕೆಲವು ಕಡೆ ಇದೆ. ಧಿಯೋ ಧರ್ಮಾದಿ ಗೋಚರಾಹ ಅಂತ ಇದ್ದಿರಬೇಕು ಅಂತ ನನಗೆ ಕಾಣಿಸೋದು. ಇದರಲ್ಲಿ ಯಾವುದು ಮುದ್ರಣ ದೋಷ ಏನು ಅಂತ ಹೇಳೋದು ಕಷ್ಟ. ಗೋಚರೇ ಅಂದ್ರೆ ಸಪ್ತಮಿ ವಿಭಕ್ತಿ ಆಗ್ತದೆ. ಆ ಸಪ್ತಮಿ ವಿಭಕ್ತಿಗೆ ಎಲ್ಲಿ ಅನ್ವಯ ಹೇಳುವುದು ಅಂತ ತೋರೋದಿಲ್ಲ. ಗೋಚರಃ ಅಂತ ಅನ್ನೋದು ಪ್ರಥಮ ವಿಭಕ್ತಿ ಆಗ್ತದೆ. ಅದನ್ನು ಭಗವಂತನಿಗೆ ಅನ್ವಯ ಮಾಡಬೇಕಾಗ್ತದೆ. ಧರ್ಮಾದಿ ವಿಷಯಕನಾದ ಅನ್ನೋದನ್ನು ಭಗವಂತನಿಗೆ ಅನ್ವಯ ಮಾಡಬೇಕಾಗ್ತದೆ, ಅಷ್ಟು ಸರಸಾಗೋದಿಲ್ಲ. ಗೋಚರಾಹ ಅಂತ ಆಕಾರಾಂತವಾಗಿ ಮುಂದೆ ವಿಸರ್ಗವಾಗಿದ್ರೆ ಅದು ಧಿಯಃ ಅನ್ನೋದಕ್ಕೆ ವಿಶೇಷಣ ಆಗ್ತದೆ. ಧರ್ಮಾದಿ ವಿಷಯಕಗಳಾದ ನಮ್ಮ ಬುದ್ಧಿಗಳನ್ನು ಭಗವಂತ ಪ್ರೇರಿಸ್ತಾನೆ ಅಂತ. ಆದ್ರಿಂದ ಅದು ಉಚಿತವಾದ ಪಾಠ ಅಂತ ನನಗೆ ಕಾಣಿಸ್ತದೆ. ತೀರ್ಮಾನಿಸುವುದು ಕಷ್ಟ. ನನ್ನ ಅಭಿಪ್ರಾಯ ಹೇಳಿದ್ದೇನೆ. ಯಾವ ದೇವ ಗುಣವಿಶಿಷ್ಟನಾದ ಸವಿತಾ ಸೂರ್ಯಾಂತರ್ಯಾಮಿಯಾದ ಅಥವಾ ಜಗತ್ತನ್ನು ಸೃಷ್ಟಿಸುವ ಪರಮಾತ್ಮನು ಅಸ್ಮಾಕಂ ನಮ್ಮ ಧರ್ಮಾದಿ ಗೋಚರೇ ಅಂತ ಒಂದ್ ಕಡೆ ಇದೆ. ಧರ್ಮಾಧರ್ಮಾದಿಗಳಿಗೆ ಸಂಬಂಧಿಸಿದಂತೆ ಆ ಮಾರ್ಗದಲ್ಲಿ ಅಂತ ಅದಕ್ಕೆ ಅರ್ಥ ಮಾಡಬೇಕಾಗ್ತದೆ. ಧರ್ಮಾದಿ ಗೋಚರಾಹ ಅಂತಿದ್ರೆ ಧರ್ಮಾದಿಗಳಿಗೆ ಸಂಬಂಧಪಟ್ಟಂತ ಧಿಯಃ ಬುದ್ಧಿಗಳನ್ನು, ಧಿಯಃ ಅಂತ ಅನ್ನೋದು ದ್ವಿತೀಯ ವಿಭಕ್ತಿ ಬಹುವಚನ. ಅದಕ್ಕೆ ವಿಶೇಷಣವಾಗಿ ಧರ್ಮಾದಿ ಗೋಚರಾಹ ಅನ್ನೋದು ದ್ವಿತೀಯ ವಿಭಕ್ತಿ ಬಹುವಚನ. ಧರ್ಮಾದಿ ಗೋಚರೇ ಅಂತಿದ್ರೆ ಸಪ್ತಮಿ ವಿಭಕ್ತಿ ಏಕವಚನ. ಪ್ರೇರಯೇತ್ ಪ್ರೇರಿಸುವನ, ತಸ್ಯಾವನ ತತ್ ಆ ಭರ್ಗ ತೇಜೋಮಯವಾದ, ವರೇಣ್ಯಂ ಶ್ರೇಷ್ಠವಾದ. ಎರಡು ಕಡೆ ತತ್ ಅಂತ ಬಂದಿದೆ. ಒಂದ್ ಕಡೆ ತತ್ ಅಂದ್ರೆ ವ್ಯಾಪ್ತವಾದ ಅಂತ ಅರ್ಥ, ಇನ್ನೊಂದ್ ಕಡೆ ಆ ರೂಪವನ್ನು. ಪ್ರೇರಯೇತ್ ತಸ್ಯ ತದ್ಭರ್ಗ, ತದ್ಭರ್ಗ ಎಂಬಲ್ಲಿ ತತ್ವ ಒಂದಿದೆ. ತದ್ವರೇಣ್ಯಂ ಉಪಾಸ್ಮಹೆ ಅಂತ ತತ್ವ ಮತ್ತೊಂದು ಕಡೆ ಇದೆ. ಹಾಗಾಗಿ ಒಂದ್ ಕಡೆ ವ್ಯಾಪ್ತ ಅಂತ ಅರ್ಥವನ್ನು, ಮತ್ತೊಂದು ಕಡೆ ಆ ರೂಪವನ್ನು, ಪ್ರಸಿದ್ಧವಾದ ಶ್ರುತಿ ಪುರಾಣಗಳಲ್ಲಿ ಪ್ರಸಿದ್ಧವಾದ ರೂಪವನ್ನು ಉಪಾಸ್ಮಹೆ ಉಪಾಸಿಸುತ್ತೇವೆ ಅಂತ ಅರ್ಥ ಮಾಡೋದು ಅದಕ್ಕೆ ಉಚಿತ. ಈ ಭೂಹು ಭುವಃ ಸ್ವಹ ಇತ್ಯಾದಿ ವ್ಯಾಹೃತಿಗಳು ಬಂದಿವೆ ಗಾಯತ್ರಿಯಲ್ಲಿ. ಅದರ ಅರ್ಥಗಳನ್ನೆಲ್ಲ ಹಿಂದೆ ಸಗರ್ಭ ಪ್ರಾಣಾಯಾಮದ ಪ್ರಸಂಗದಲ್ಲಿ ಹೇಳಿದ್ದೇನೆ. ಮತ್ತೆ ಪ್ರಚೋದಯಾತ್ ಅನ್ನುವ ಒಂದು ಶಬ್ದದ ಸ್ವಾರಸ್ಯ ಇತ್ಯಾದಿಯನ್ನು ಕೂಡ ಅಲ್ಲೇ ಸಗರ್ಭ ಪ್ರಾಣಾಯಾಮವನ್ನು ಹೇಗೆ ಮಾಡಬೇಕು ಅಂತ ವರ್ಣನೆ ಮಾಡಿ, ಆ ಪ್ರಾಣಾಯಾಮದ ಪ್ರಸಂಗದಲ್ಲಿ ಮನುಷ್ಯ ಉಚ್ಚರಿಸಬೇಕಾದ 7 ವ್ಯಾಹೃತಿಗಳನ್ನೆಲ್ಲ ವರ್ಣನೆ ಮಾಡುವಾಗ ಅಲ್ಲಿ ಹೇಳಿದ್ದೆ. ಆದ್ರಿಂದ ಇಲ್ಲಿ ಅದನ್ನು ಹೇಳೋದಿಲ್ಲ. ಇಲ್ಲಿ ಕೇವಲ
ಗಾಯತ್ರಿಯ ಸರಳವಾದಂತಹ ಅರ್ಥವನ್ನು ಮಾತ್ರ ಹೇಳುವ ಪ್ರಯತ್ನ ಮಾಡಿದ್ದೇನೆ.